ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಕೆಲವೇ ಕ್ಷಣಗಳಲ್ಲಿ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತು ಬಿಜೆಪಿಯಿಂದ ಮಾಜಿ MLC ಅಶ್ವಥ್ ನಾರಾಯಣ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರಾಜಗೌಡ ಅವರು JDSನಿಂದ ಇದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಅನಿಲ್ ತಡ್ಕಲ್ ಅವರೇ, DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಚಾಲೆಂಜ್ಗಳ ಸುರಿಮಳೆ ಇದೆ ಅವರ ಹತ್ರ. ಸರಮಾಲೆಯ ಚಾಲೆಂಜ್ಗಳಿದ್ದಾವೆ. ಮೊದಲಿಗೆ ಅವರದ್ದೇ ಸಚಿವ ಸಂಪುಟದ ಸಚಿವರುಗಳನ್ನು ಸಮಾಧಾನ ಮಾಡಬೇಕು. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರಂತೆ, ಬೆಂಗಳೂರು ಇನ್ಚಾರ್ಜ್ ಕೊಡೋದಿದ್ರೆ ಕೊಡಿ, ಇಲ್ಲದೆ ಇದ್ರೆ ನಾನು ಮಂತ್ರಿಮಂಡಲದಲ್ಲೇ ಇರೋದಿಲ್ಲ ಅಂತಾರಂತೆ. ಇದು ಹೇಳಬೇಕು ಅಂತಂದರೆ ಒಂದು ಕಡೆಯಿಂದ ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೆ ನಾನು ಭಾಳ ಹತ್ತಿರದಲ್ಲಿ ಒಡನಾಟ ಹೊಂದಂತವನು. ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೇಳಿರುವಂಥದ್ದು ನನಗೆ ಮತ್ತು ನೀರಾವರಿಗೆ ತುಂಬ ದೂರ ಇರೋದ್ರಿಂದ, ನಾನು ರೈತರುಗಳ ಜೊತೆ ಇಲ್ಲದೆ ಇರೋದ್ರಿಂದ, ನನಗೆ ಬೆಂಗಳೂರು ಮುಂಚೆ ಹುಟ್ಟಿ ಬೆಳೆದಿರೋದ್ರಾಗಿರೋದ್ರಿಂದ ನಂಗೆ ಬೆಂಗಳೂರು ಕೊಟ್ಟರೆ ಒಂಥರ ಹುಮ್ಮಸ್ಸಿನಿಂದ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ. ನೆಕ್ಸ್ಟ್ GBI ಚುನಾವಣೆಗಳಿಗೆ ಬರ್ತಾ ಇದೆ, ಅದಕ್ಕೂ ಸಹ ಹೆಲ್ಪ್ ಆಗ್ತದೆ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಮಾತಾಡಿದ್ದಾರೆ. ಇದರಲ್ಲಿ ತಪ್ಪು ತಿಳಿಯುವಂಥದ್ದೇನೂ ಇಲ್ಲ. ಬಟ್ ಎಸ್, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರಲೇಬೇಕು. ಡೆಮೋಕ್ರಸಿ ಒಳಗೆ ಡಿಫ್ರೆನ್ಸಸ್ ಇದೆ, ಅದನ್ನೇನು ನಾವು ಅಲ್ಗಳೆಯೋದಿಲ್ಲ. ಎಟ್ ದ ಸೇಮ್ ಟೈಮ್ ತಾವು ಹೇಳಿದಾಗೆ ಸವಾಲುಗಳು ಭಾಳಷ್ಟಿದೆ. ಯಾಕಂದರೆ ಒಂದು ವರ್ಷ ಆದಮೇಲೆ ಎಲ್ಲರೂ ಒಂಥರ ಎಲೆಕ್ಷನ್ ಮಾಡಿ ಹೋಗ್ಬಿಡ್ತೀವಿ ನಾವು. ಈಗೇನು ಒಂದೂವರೆ ವರ್ಷ ಇದೆ ನಮ್ಮ ಹತ್ರ ಟೈಮು. ಆ ಒಂದೂವರೆ ವರ್ಷದೊಳಗೆ ನಮ್ಮ ಪಾರ್ಟಿ ಮಾಡಿರುವಂಥ ಸಾಧನೆಗಳು, 5 ಗ್ಯಾರಂಟಿಗಳಾಗಿರ್ಬೋದು, ಆಮೇಲೆ ಹೊಸ ಮುಖ್ಯಮಂತ್ರಿಗಳ ಆಡಳಿತದ ಒಂದು ರಿಪೋರ್ಟ್ ಕಾರ್ಡ್ ಆಗಿರ್ಬೋದು, ಆಮೇಲೆ ಮಂತ್ರಿಗಳ ರಿಪೋರ್ಟ್ ಕಾರ್ಡ್ ಆಗಿರ್ಬೋದು, ಶಾಸಕರುಗಳ ರಿಪೋರ್ಟ್ ಕಾರ್ಡ್ ಆಗಿರ್ಬೋದು, ಜನರ ಮುಂದೆ ತೊಗೊಂಡೋಗಿ ಅವರಿಗೆ ಮೆಚ್ಚಿಸಿ ಮತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬರುವುದಕ್ಕೆ ಏನು ಬೇಕೋ ಅದನ್ನು ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮುಂದಿದೆ. ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. ಆಡಳಿತವನ್ನು ಮತ್ತೆ ಸರಿದಾರಿಗೆ ತರಬೇಕಾಗಿದೆ, ಮತ್ತೆ ಟ್ರ್ಯಾಕಿಗೆ ತರಬೇಕು, ಆಡಳಿತದ ಮೇಲೆ ಬಿಗಿ ಹಿಡಿತ ಸಾಧಿಸಬೇಕು, ಕೆಲಸ ಮಾಡಿಸ್ಬೇಕು ಎಲ್ಲರ ಹತ್ರ. ಆ ಎಲ್ಲ ಚಾಲೆಂಜ್ಗಳು ಅಲ್ಲ. ಈಗ ನೀವು ಯಾವ ವಿಚಾರದಲ್ಲಿ ಹಳಿ ತಪ್ಪಿದ್ದೀರಿ ಅಂತ ಹೇಳ್ತಿದ್ದೀರೋ ಗೊತ್ತಿಲ್ಲ. ಬಟ್ ಹಳಿ ತಪ್ಪಿರುವುದೇ ಆದರೆ ತಾವು ಪತ್ರಕರ್ತರಾಗಿ ತಾವು ಹೇಳುವಂಥದ್ದಾದರೆ ಅದನ್ನು ಭಾಳ ಗಂಭೀರವಾಗಿ ತಗೊಂಡು ಆ ಥರದ ವಿಚಾರಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಹೊಸ ಮುಖ್ಯಮಂತ್ರಿಗಳು ಒಂದು ಕಂಪ್ಲೀಟಾಗಿ ಎಕ್ವಿಪ್ಡ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಸೊ ಈಗ ಇರುವಂಥದ್ದು ಸವಾಲುಗಳನ್ನು ಮುಖ್ಯಮಂತ್ರಿಗಳು ಭಾಳ ಏನಂತೀರಿ ಕ್ಲಾರಿಟಿ ಇದೆ ಅವರಿಗೆ, ಏನು ಮಾಡಬೇಕು ನಾನು. ಯಾಕಂದರೆ ಹಿಂದೆ ಗುರು ಇದ್ದಾರೆ ಅವ್ರಿಗೆ, ಮುಂದೆ ಗುರಿ ಇದೆ. ಹಂಗಾಗಿ ಒಂದು ಗುರು ಜೊತೆಗೆ ಗುರಿಯನ್ನು ತಲುಪುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋದು ಒಂದೊಂದು ಸ್ಟ್ರಾಂಗ್ ಬಿಲೀಫ್. ಅಜಿತ್, ಖಾತೆ ಹಂಚಿಕೆ ಹಿಂಗೆ ಹಠ ಹಿಡ್ಕೊಂಡು ಕುಂತ್ಕೊಂಡ್ರೆ ಮುಖ್ಯಮಂತ್ರಿ ಆದವ್ರು ಏನು ಮಾಡ್ತೀರಿ? ಅಲ್ಲ, ಖಾತೆ ಹಂಚಿಕೆ ಇದೇನು ಅಂದರೆ ಇದೇ ನಿಧಾನವಾಗಿ ಮಾಡೋಣ ಬಿಡು ಅನ್ನುವಂಥದ್ದಲ್ಲ. 3 ವರ್ಷ ಹೊರಟೋಗಿದೆ ಈಗ. ಅಲ್ಲಲ್ಲ, ಉಳಿದಿರೋದು 2 ವರ್ಷ ಸರ್. 2 ವರ್ಷ ಅಂದರೆ ನೀವು ಇನ್ ಸ್ಟ್ರಿಕ್ಟ್ ಸೆನ್ಸ್ 1.5 ವರ್ಷದ ಇದೆ ಅಷ್ಟೇ. ಈಗ ಏನಾಗಿದೆ ಗೊತ್ತಾ ಅಜಿತ್, ಇಟ್ ಈಸ್ ದ ಓನ್ಲಿ ಪರ್ಸನ್ ವಿಚ್ ಸ್ಮಾಲ್ ಡಿಫರೆನ್ಸ್ ಅಷ್ಟೇ. ಅದೇನು ದೊಡ್ಡ ಡಿಫರೆನ್ಸ್ ಇದೆ ಅಂತ ಹೇಳೋದಕ್ಕೂ ಸಹ ನಾನು ಹೇಳೋಕ್ಕಾಗೋದಿಲ್ಲ. ಬಟ್ ಆದರೆ ಎಲ್ಲೋ ಒಂದು ಕಡೆಯಿಂದ ಅವ್ರು ಹೇಳಿದ್ರಲ್ಲಿ ತುಂಬ ಸತ್ಯಕ್ಕೆ ದೂರ ಇದೆ. ಆಮೇಲೆ ತಮಗೊಂದು ಹೇಳೋದಕ್ಕೆ ಇಚ್ಛೆ ಬೆಳೆಸ್ತೀನಿ. ಮೊಟ್ಟ ಮೊದಲನೇ ಮಂತ್ರಿ ಅನ್ಕೊಳ್ತೀನಿ ರಾಮಲಿಂಗಾರೆಡ್ಡಿ ಅವರು. ಏನಂತೀರಿ, ಇಂಥ ಒಂದು ದೊಡ್ಡ ಖಾತೆಯನ್ನು ಬೇಡ ನನಗೆ ಬೆಂಗಳೂರು ಕೊಡಿ ಅಂತ ಹೇಳಿರುವಂಥ ಯಾರ ಮಂತ್ರಿಗಳು, ನೀರಾವರಿ ಬೇಡ ನನಗೆ ಬೆಂಗಳೂರು ಕೊಡಿ ಅಂತ ಹೇಳಿರುವಂಥ ಖಾತೆ ಯಾರ ಹೇಳಿದರೆ ಅದು ಮೋಸ್ಟ್ಲಿ ರಾಮಲಿಂಗಾರೆಡ್ಡಿ ಅವರು ಒಬ್ಬರೇ ಅಂತ ನಾನು ಅನ್ಕೊಳ್ತೀನಿ. ಬೇಕಂದರೆ ರಾಜಕೀಯ ವಿಶ್ಲೇಷಕರಾಗಿರ್ಬೋದು, ಇಲ್ಲ ಪ್ರಶಾಂತ್ ನಾಥ್ ಆಗಿರ್ಬೋದು, ಇದ್ರ ಮೇಲೆ ಭಾಳಷ್ಟು ಬೆಲ್ ಚೆಲ್ಬೋದು ಅವರು. ಬಟ್ ಹೇಳುವಂಥದ್ದು ಇಷ್ಟೇ, ಕಂಪ್ಲೀಟಾಗಿ ಇವತ್ತಿನ ದಿವಸದಲ್ಲಿ ಯಾರಾದರೂ ಈ ರಾಜ್ಯದೊಳಗೆ ಒಬ್ಬ ಮೇಜರ್ ಇರಿಗೇಷನ್ನ ಬಿಟ್ಟು ನನಗೆ ಈ ಥರದ್ದೊಂದು ಕೊಡಿ ಖಾತೆ ಅಂತ ಕೇಳಿರುವಂಥದ್ದು ಯಾರು ಇದ್ದರೆ ಅದು ರಾಮಲಿಂಗಾರೆಡ್ಡಿಯವರು. ಆಮೇಲೆ ಅವರು ಟೆಕ್ನಿಕಲ್ ರೀಸನು ಸಹ ಕೊಟ್ಟಿದ್ದಾರೆ ಅದಕ್ಕೆ. ನನಗೆ ಅದರಿಂದ ಭಾಳ ನಾಲೆಡ್ಜ್ ಇಲ್ಲ, ಹಂಗಾಗಿ ನನಗೆ ಬೆಂಗಳೂರು ಕೊಟ್ಟರೆ ನಾನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಬೋದು ಅಂತೇಳಿ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ದುಡ್ಡು ಹೋಗುವಂಥ ಮಂತ್ರಿ. ಸಾಮಾನ್ಯ ವೀಕ್ಷಕರೊಬ್ಬರು ಕೇಳ್ತಾ ಇದ್ರು, ನೀವು ಪ್ರಬಲ ಖಾತೆ ಅಂತಿರಲ್ಲ, ಹಂಗಂದ್ರೆ ಏನು ಸರ್ ಅಂತಂದ್ರು. ಪ್ರಬಲ ಖಾತೆ ಅಂದ್ರೆ ಬಹಳಷ್ಟು ದುಡ್ಡು ಆ ಒಂದು ಡಿಪಾರ್ಟ್ಮೆಂಟ್ಗೆ ಸಿಗುತ್ತೆ ಅನ್ನೋದು ಒಂದು ಪ್ರಬಲ ಖಾತೆ. ಆಮೇಲೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಲ್ಲ ಅಲ್ಲಿಂದ ಮುಂದೆ ಹೋಗ್ಬೇಕು. ಸ್ವಲ್ಪ ನಾವು ಅಲ್ಲಿಗೆ ನಿಂದ್ರಿಸ್ಬಾರ್ದು. ಯಾಕಂದ್ರೆ ಬಿಜೆಪಿ ಅವರ ಇದ್ದಂತ ಒಂದು ಲೂಟಿ ಹೊಡೆಯೋ ರಾಜ್ಯ ಏನಿತ್ತಲ್ಲ, ಆ ರಾಜ್ಯದಿಂದ ಮುಂದೆ ಹೋಗಿದೀವಿ ನಾವೀಗ. ಸೊ ವಿ ಹ್ಯಾವ್ ಬಿಕಮ್ ಬೆಟರ್ ಇನ್ ಟರ್ಮ್ಸ್ ಆಫ್ ಗಿವಿಂಗ್ ಅ ಬೆಟರ್ ಗವರ್ನೆನ್ಸ್. ಓಕೆ, 60,000 ಕೋಟಿ ನೇರವಾಗಿ DBT ಮಾಡಿರುವಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಇಡೀ ದೇಶದಲ್ಲಿ ಅದು ಬರೀ ಕಾಂಗ್ರೆಸ್ ಸರ್ಕಾರ ಮಾತ್ರ. ಎರಡನೇದ್ದು, ಇವತ್ತಿನ ದಿವಸದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಇಲ್ಲ ಮುಂಬೈ ಕರ್ನಾಟಕದಲ್ಲಾಗಿರ್ಬೋದು, ಹೈಯೆಸ್ಟ್ ನೀರಾವರಿ ಮಾಡುವಂಥ ಯೋಜನೆ ಏನಾದ್ರು ಇದ್ದರೆ ಅದು ನೀರಾವರಿ ಯೋಜನೆಗೆ ಬರ್ತದೆ. ಹಂಗಾಗಿ ಇದೊಂದು ದೊಡ್ಡ ಬೃಹತ್ತಾದಂಥ ಖಾತೆ ಅನ್ನೋದು ಅದು ಎರಡನೇದು. ಮೂರನೇದು ಡೈರೆಕ್ಟಾಗಿ, ಯಾಕಂದರೆ ಇವತ್ತು ಸರಿಸುಮಾರು 70-73% ಏನು ನಮ್ಮ ದೇಶದ ರೈತರಿದ್ದಾರೆ, ಅವ್ರ ರೈತರ ಮನಸ್ಸು ಮುಟ್ಟಕ್ಕಾಗುವಂಥ ಏನಾದರೂ ಒಂದು ಯೋಜನೆ ಇದ್ದರೆ ಬರೀ ಅದು ನೀರಾವರಿ
ಯೋಜನೆಯಿಂದನೇ ಮಾತ್ರ. ಸೊ ಹಂಗಾಗಿ ಒಂದು ಖಾತೆಗೆ ಅಷ್ಟೊಂದು ಖಾತೆನೇ ಬೇಡ ಅಂತಿದ್ದಾರೆ, ನನಗೇನು ಸಂಬಂಧ ಅಂತ ಹೇಳಿ. ಅಲ್ಲಲ್ಲ, ಅಂದ್ರೆ ಅವರಿಗೆ ಹಿಂದೆ ಅವರಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ಮುಂದೆ ಆಸಕ್ತಿ ಇಲ್ಲ, ಹಿಂದೆ ಅವರಿಗೆ ಅದ್ರ ಅನುಭವ ಇಲ್ಲ ಅನ್ನೋ ಒಂದೇ ಒಂದು. ಹಂಗೆ ಅಭಯ್ ಚಂದ್ರ ಜೈನಿಗೆ ಮೀನುಗಾರಿಕಾ ಖಾತೆಯನ್ನು ಕೊಟ್ಟಿದ್ರಲ್ಲ ಒಂದ್ಸಲ, ಅದು ಅಲ್ಲ ಅಲ್ವಾ, ಅದು ಕಾರಣ ಉಂಟು ಅವ್ರಿಗೆ ಕೊಡ್ಲಿಕ್ಕೆ. ಯಾಕೆ ಗೊತ್ತಾ, ಅವರು ಕರಾವಳಿ ಪ್ರದೇಶದವರು, ಹ್ಞೂ ರೀ, ಹಾಗೆ ಕೊಟ್ಟಿದ್ರು. ಎಸ್ ದೇವರಾಜ್ ಸರ್. ಸರ್ ಈಗ ಹಿ ಈಸ್ ನೋನ್ ಆಸ್ ಟ್ರಬಲ್ ಶೂಟರ್ ಸರ್. ಇವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಚಿಟಿಕೆ ಹೊಡೆದಂಗೆ ಬಗೆಹರಿಸ್ಕೊಂಡು ಮುಂದೆ ಹೋಗ್ತಾರಪ್ಪ. ಏನೇನೋ ಭಾರಿ ದೊಡ್ಡ ಸಮಸ್ಯೆ ಬಂದು ಡಿ ಕೆ ಶಿವಕುಮಾರ್ ಅವರ ಮುಂದೆ ಕುಂತಿದೆ ಅಂತ ಅನ್ನೋ ರೀತಿಯಲ್ಲಿ ಮಾತಾಡೋದು ಬೇಕು. ಯಾವ್ಯಾವುದೋ ರಾಜ್ಯದ ಸಮಸ್ಯೆ ಬಗೆಹರಿಸ್ತಾರಂಥವ್ರು ಇಂಥವನ್ನೆಲ್ಲ ಇದನ್ನು ಬಗೆಹರಿಸ್ಕೊಳ್ಳೋದಿಲ್ವಾ ಸರ್? ನಾವು ಅದನ್ನೇ ಹಾರೈಸ್ತಿರೋದು. ಯಾಕೆಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಅವರ ಮಂತ್ರಿಮಂಡಲ ಒಳ್ಳೆ ಸರ್ಕಾರ ಕೊಡಲಿ ರಾಜ್ಯಕ್ಕೆ ಅಂತದ್ದು ನಾವು ಸಹ ಹಾರೈಸ್ತಿದ್ದೀವಿ. ಆದರೆ ವಾಸ್ತವದಲ್ಲಿ ಸರ್ ಈಗಾಗಲೇ ನಮ್ಮ ಎಲ್ಲ ಸರ್ವೋಚ್ಚ ನಾಯಕರು, ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡರು ಎಲ್ಲರೂ ಸಹ ಹಾರೈಸಿದ್ದಾರೆ ಒಳ್ಳೆ ಸರ್ಕಾರ ಕೊಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಯಾಕಂದ್ರೆ 136 ಸೀಟ್ ತೊಗೊಂಡು ಇವತ್ತು 3 ವರ್ಷ ಕೊಡಲಿ, ಒಳ್ಳೆ ಸರ್ಕಾರ ಕೊಡಲಿಕ್ಕಾಗಿದ್ದಿಲ್ಲ. ಇನ್ನು ಮುಂದಾರು ಕೊಡಲಿ ಅಂತಕ್ಕಂಥದ್ದು ಅಪೇಕ್ಷೆ ನಮ್ಮದು, NDA ಅವರವ್ರದ್ದು. ಈಗ ವಾಸ್ತವ ಏನು, ಕೊಡಲಿಕ್ಕಾಗತ್ತಾ ಆಗಲ್ವಾ ಅಂತ ಸವಾಲುಗಳೇನು, ಸಮಸ್ಯೆಗಳೇನು, ಜನರ ನಿರೀಕ್ಷೆ ಏನು, ಇವನ್ನೆಲ್ಲ ನಾವು ಒಟ್ಟಿಗೆ ಇಟ್ಕೊಂಡು ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ ಒಂದು ಕಡೆ ನೀವು ತೊಗೊಳ್ಳಿ, ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ, ಇದು ಸವಾಲಾಗುತ್ತೋ ಇಲ್ವೋ, ಗ್ಯಾರಂಟಿ ವರ್ಸಸ್ ಅಭಿವೃದ್ಧಿ, ಇದು ಏನಾಗುತ್ತೆ ಮುಂದೆ, ಖಂಡಿತವಾಗಿಯೂ ನಾವು ಅಭಿವೃದ್ಧಿ ಮಾಡೋಕ್ಕಾಗತ್ತಾ, ಅಭಿವೃದ್ಧಿಗೆ ನಿಗದಿಯಾಗಿರೋ ಅಮೌಂಟು, ಗ್ಯಾರಂಟಿ ಹಣದ ಅಮೌಂಟು ಏನು ಮಾಡುತ್ತೆ ನಮ್ಮ ರಾಜ್ಯವನ್ನು, ಇದು ಇದು ಒಂದು ರೀತಿ ಸರ್. ಈಗ ನೀವು ಒಂದೊಂದೇ ಹಾಗೆ ತಗೊಳ್ಳಿ ಸರ್. ನಾವು ಇವಾಗ ನೇರವಾಗಿ ಇವಾಗ ಆರ್ಥಿಕ ಡೋಂಟ್ ಯು ಥಿಂಕ್ ಅವರೊಬ್ಬ ಪ್ರಾಕ್ಟಿಕಲ್ ಪಾಲಿಟಿಷಿಯನ್ನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೇ ಹೇಳಿದ್ರು ಅವರು ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಆಗಬೇಕು, 100 ಕೋಟಿ ರೂಪಾಯಿ ಅನರ್ಹರಿಗೆ ಹೋಗ್ತಾ ಇದೆ ಅಂದರು. ಈಗ ಕೂತ್ಕೊಂಡು ಆ ಲಿಸ್ಟ್ ಕರೆಕ್ಟ್ ಮಾಡ್ತಾರೆ ಸರ್. ಈಗ ಒಂದಷ್ಟು ದುಡ್ಡು ಉಳಿಯುತ್ತೆ ಸರ್, ಇವತ್ತು ಅದನ್ನು ಅಭಿವೃದ್ಧಿಗೆ ಹಾಕ್ತಾರೆ ಸರ್. ಇವತ್ತು ನನಗೆ ಬಂದಿರೋ ಮಾಹಿತಿ ನಾವು ಅದಕ್ಕೆ ಹೇಳಿದ್ದು ಸರ್, ನಾವು ಮತ್ತು BJPಯವರು ಒತ್ತೊತ್ತಿ ಹೇಳಿದ್ವಿ, ನೀವು ಗ್ಯಾರಂಟಿಯನ್ನು ಅವೈಜ್ಞಾನಿಕವಾಗಿ ತಂದ್ರಿ, ಗ್ಯಾರಂಟಿಯನ್ನು ನಾವು ಯಾರೂ ಅಪೋಸ್ ಮಾಡ್ತಿಲ್ಲ, ತರೋದನ್ನು ವೈಜ್ಞಾನಿಕವಾಗಿ ತೊಗೊಂಬನ್ನಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು, ಅದರ ಆರೋಗ್ಯ ಪರಿಸ್ಥಿತಿಯನ್ನು ನೋಡ್ಕೊಂಡು ತೊಗೊಂಬನ್ನಿ ಅಂತ ಸನ್ಮಾನ್ಯ ಖರ್ಗೆಯವರು ಸಹ ಹೇಳಿದರು. ನಾವು ಹೇಳ್ತಿದ್ದು ಇದನ್ನೇ. ಈಗ ಮೊನ್ನೆ ತಾನೇ ಏನಾಗಿದೆ, ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಎಷ್ಟು 23 ಲಕ್ಷ ಜನ ಕೊಡ್ತಾಯಿದ್ರು. ಈಗ 16 ಲಕ್ಷ ಜನನ ಕಿತ್ತಾಕ್ಯಾರೆ, 17 ಲಕ್ಷ ಕಿತ್ತಾಕ್ಯಾರೆ, ಬರೀ 6-7 ಲಕ್ಷಕ್ಕೆ ಬಂದಿದೆ. ಇದನ್ನು ಇಷ್ಟು ಅದರಲ್ಲಿ ತಪ್ಪಿತ್ತು, ಕಿತ್ತಾಕಿದ್ದೀವಿ ಅನ್ನೋಗಿದ್ರೆ ಇಷ್ಟು ದಿವಸ ಯಾಕೆ ಆ ಕೆಲಸ ಮಾಡಲಿಲ್ಲ? 3 ವರ್ಷ ಅಧಿಕಾರದಲ್ಲಿದ್ದರಲ್ಲ, ಎಷ್ಟು ಉಳಿತಾಯ ಆಯ್ತಿತ್ತು ರಾಜ್ಯಕ್ಕೆ, ಅದನ್ನು ಉಪಯೋಗಿಸ್ಕೊಂಡು ಬೇರೆ ಒಳ್ಳೆ ಕೆಲಸ ಮಾಡಬಹುದಾಗಿತ್ತಲ್ಲ, ಅಭಿವೃದ್ಧಿ ಕೆಲಸನ ಯಾಕೆ ಮಾಡಲಿಲ್ಲ? ಅಂದರೆ ಆಡಳಿತಾತ್ಮಕವಾಗಿ ಸಂಪೂರ್ಣವಾಗಿ 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ನೆಲಕಚ್ಚೋಗಿತ್ತು. ಯಾಕೆಂದರೆ ಸರ್, ಒಂದು ನಮ್ಗೆ ಆಶ್ಚರ್ಯ ಆಗೋದು, 2 ಘಟನೆ ಹೇಳ್ತೀನಿ, ಯಾಕಂದರೆ ಇದನ್ನು ಹೆಚ್ಚಿಗೆ ಲಂಸಕ್ಕೆ ಹೋಗಲ್ಲ. ಒಂದು, ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟ್ರಿ ಇದ್ರೂ ಸಹ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಹೊರ ರಾಜ್ಯದ ಪೊಲೀಸರು ಬಂದು ಕಂಡುಹಿಡಿತಾರೆ. ಬೆಂಗಳೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ಇದ್ದರೆ ಹೊರ ರಾಜ್ಯದ ಪೊಲೀಸರು ಬಂದು ಕಂಡುಹಿಡಿತಾರೆ. ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಇತ್ತು, ಗೃಹ ಇಲಾಖೆ ಇತ್ತು. ಇನ್ನೊಂದು ಬಹಳಷ್ಟು ಜ್ವಲಂತವಾಗಿರ್ತಕ್ಕಂಥದ್ದು ಒಂದು ಕಡೆ ಎಜುಕೇಷನ್, ಇನ್ನೊಂದು ಕಡೆ ಆರೋಗ್ಯ. ಪ್ರಿಯಾಂಕ್ ಖರ್ಗೆ ಅವ್ರು ಬಂದ್ರೆ ಸರಿ ಹೋಗುತ್ತೆ ಬಿಡಿ ಸರ್. ನಾನು ಇಲ್ಲ ಸರ್, ನನಗೆ ಪ್ರಶ್ನೆ ಅದಲ್ಲ ಸರ್. ಇಲ್ಲಿ ಏನಾಗ್ತಿರೋದು ಅಂದರೆ, ಹಿಂದೆ ಇದ್ದವ್ರು ಸರಿ ಇರಲಿಲ್ಲ ಸನ್ಮಾನ್ಯ ಅಂದರೆ ನೀವು ಹೇಳ್ಬೇಕಾಗತ್ತೆ ಅಲ್ಲಿಗೆ. ಎಲ್ರಿಗೂ ಗೊತ್ತಿರೋದು ಸರ್, ಅವ್ರಿಗೆ ಆ ಡಿಪಾರ್ಟ್ಮೆಂಟ್ ಅಷ್ಟು ಆಸಕ್ತಿ ಇರಲಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಇಲಾಖೆ ಆಸಕ್ತಿ ಪ್ರಶ್ನೆ ಅಲ್ಲ ಸರ್. ನಮಗೆ ನನ್ನ ರಾಜ್ಯದ ಒಂದು ಗೃಹ ಇಲಾಖೆ ಜವಾಬ್ದಾರಿ ಪ್ರಶ್ನೆ ಇದು. ನೀವು ಆಸಕ್ತಿ ಬಿಡುತ್ತೋ ಇಲ್ವೋ, ಇದಾರೋ ಇಲ್ವೋ ಅಂತಕ್ಕಂಥದ್ದು ನಿಮ್ಮ ಪಕ್ಷಕ್ಕೆ ಬಿಟ್ಟಂಥ ಸಮಸ್ಯೆ ಅದು. ಅದನ್ನ ಯಾಕೆ ಜನಗಳ ತಲೆ ಮೇಲೆ ಹಾಕ್ತೀರಿ ನೀವು? ಪ್ರಶ್ನೆ ಇರ್ತಕ್ಕಂಥದ್ದು ಅಷ್ಟೇ ಸರ್. ಈಗ ಒಂದು ಕಡೆ ನೀವು ಇಟ್ಕೊಳ್ಳಿ ಸರ್, ಈಗ ಒಂದು 8.25 ಲಕ್ಷ ಕೋಟಿ ಸಾಲ ಒಂದು ಕಡೆ ಆಯಿತು, ಒಪ್ಪಣ ಆಯ್ತಪ್ಪ. ಇನ್ನೊಂದು ಕಡೆ ಬಂತು ಅಂದರೆ 51,000 ಕೋಟಿನ ನೀವು ಈ ಗ್ಯಾರಂಟಿಗಳು ಕೊಡಬೇಕು. ಇದೆಲ್ಲರೂ ಬಿಟ್ಟು ಸರ್, ಇನ್ನೊಂದೇನಾಗಿದೆ, ಮೂರನೇದು 73,000 ಕೋಟಿ ಇವತ್ತಿನ ದಿವಸ ಜನರ ತಲೆ ಮೇಲೆ ಹೊಸ ತೆರಿಗೆಯನ್ನು 3 ವರ್ಷದಲ್ಲಿ ಹಾಕಿದ್ರಿ. ಇದು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ. ಅದಷ್ಟೇ ಅಲ್ಲದೆ ಇನ್ನೊಂದು ಘೋರವಾದಂಥ ದುರಂತ ನನ್ನ ರಾಜ್ಯದ ತಲೆ ಮೇಲಿದೆ ಅಂತಂದರೆ, ಸರಿಸುಮಾರು 1 ಲಕ್ಷ ಕೋಟಿ ರೆವಿನ್ಯೂ ಡಿಫಿಸಿಟ್ ಈ 3 ವರ್ಷದಲ್ಲಿ ಆಯಿತು. ಸುಮಾರು 1 ಲಕ್ಷ ಕೋಟಿ ರೂಪಾಯಿ. ಅಂದ್ರೆ ಏನು? ರೆವಿನ್ಯೂ ಡಿಫಿಸಿಟ್ ಅನ್ನೋ ಸಾಮಾನ್ಯ ವಿಷಯ ಅಲ್ಲ ಸರ್. ಸಂಬಳ ಕೊಡೋಕ್ಕೋಸ್ಕರ, ನಿಮ್ಮ ಕಾರ್ಗೆ ಫ್ಯೂಲ್ ಹಾಕ್ಸೋಕ್ಕೋಸ್ಕರ. ಸಿದ್ದರಾಮಯ್ಯನವರು ವಿದಾಯ ಪತ್ರಿಕಾಗೋಷ್ಠಿಯಲ್ಲಿ ಅದರ ಬಗ್ಗೆ ವಿವರವಾಗಿ ಮಾತಾಡಿದ್ರು. ಕೇಂದ್ರ ಸರ್ಕಾರ ಕೊಡಬೇಕಾದ ದುಡ್ಡನ್ನು ಕೊಟ್ಟಿದ್ರೆ ರೆವಿನ್ಯೂ ಡೆಫಿಸಿಟ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಯಾವ ವಿಪಕ್ಷ ಉತ್ತರ ಕೊಡಲಿಲ್ಲ. ಇಲ್ಲ, ಸುಳ್ಳು ಸರ್, ಸುಳ್ಳು. ಅಲ್ಲ, ಯಾವ ವಿಪಕ್ಷವೂ ಬಂದೇನು ಉತ್ತರ ಕೊಡಲಿಲ್ಲ ಅದಕ್ಕೆ ಸರ್. ಈಗ ನಾನು ಒಂದೇ ಒಂದು ಪ್ರಶ್ನೆ ಸನ್ಮಾನ್ಯ ಸಿದ್ದರಾಮಯ್ಯವರು ಅವತ್ತು ಎರಡು ವಿದಾಯದ ಒಂದು ಪತ್ರದಲ್ಲಿ 2 ಪ್ರಶ್ನೆ ಹೇಳಿದ್ದಾರೆ. ಒಂದು, GSTನ ಅಧಿಕವಾಗಿ ಕೊಡ್ತಿರ್ತಕ್ಕಂಥದ್ದು ನಮ್ದು 2ನೇದೋ 3ನೇದೋ ರಾಜ್ಯ ಅಂತ ಹೇಳಿದ್ದಾರೆ. ಮತ್ತೆ ನಾವು ಏನು ತಲಾ ಆದಾಯದಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ ಅಂತ ಸರ್. ಇದ್ರ ಸೀಕ್ರೆಟ್ ನಮ್ಗೆ ಯಾರು ಸಹ ಇಲ್ಲಿ, ನನಗೆ ಯಾಕೆ ನೀವು ಮಾಧ್ಯಮದವರು ಇದನ್ನು ಬಿಚ್ಚಿಡ್ಲಿಲ್ಲ ಅಂತಕ್ಕಂಥ ನನಗೆ ಆಶ್ಚರ್ಯ ಸರ್. ಬೆಂಗಳೂರಿನಲ್ಲಿ ತಲಾ ಆದಾಯ ಬಂದು 8.5 ಲಕ್ಷ ರೂಪಾಯಿ. ಎಲ್ಲಿ? ಬೆಂಗಳೂರಿನಲ್ಲಿ ತಲಾ ಆದಾಯ 8.5 ಲಕ್ಷ ಸರ್. ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ 8.5 ಲಕ್ಷ ಬರುತ್ತಾ ವರ್ಷಕ್ಕೆ? ಬರುತ್ತಾ ಸರ್? ಇದೆಯಾ ಆದಾಯ? ಇದೆಯಾ? ಯಾರೋ ಒಬ್ಬನ ಮನೆಯಲ್ಲಿ 1,000 ಕೋಟಿ ಇದ್ದಿದ್ರೆ ಅದನ್ನು ತೊಗೊಂಬಂದು ಅವರೇಜ್ ಮಾಡಿಬಿಟ್ಟು ಬೆಂಗಳೂರು ತಲಾ ಆದಾಯ ಇಷ್ಟು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಯೋಜನೆ.
ಈಗ ದೇಶದ ತಲಾ ಆದಾಯ ಮೋದಿ ಬಂದಾಗ 1 ಲಕ್ಷ ಇತ್ತು, ಈಗ 2,60,000 ಆಗಿದೆ ಎಲ್ಲರಿಗೂ 2,60,000 ಸರ್ ನೀವು ಹೇಳ್ಬೇಕಾಗಿರೋದು ಹೆಂಗ್ ಗೊತ್ತಾ, ನೀವು ರಾಜ್ಯವನ್ನ ಯೋಜನಾಬದ್ಧವಾಗಿ ರೂಪಿಸ್ಬೇಕಾಗಿದ್ರೆ ನೀವು ವಿಂಗಡಣೆ ಮಾಡಿ ಹೇಳ್ಬೇಕು. ನೀವು ಮುಖ್ಯಮಂತ್ರಿ ಸ್ವಾಮಿ ನಾನು ಹೇಳ್ದಂಗೆ ಹೇಳ್ಬೇಡಿ, ಯಾರೋ ಸಾಲ ತಗೊಳ್ಳೋಕ್ಕೋಸ್ಕರ ಹೇಳ್ತೀವಲ್ಲ ಸರ್ ನಮ್ಮ ದೇಶದ ತಲಾ ಆದಾಯ ಇಷ್ಟು, ಸಾಲ ಕೊಡಿ, ನಮ್ಮ ರಾಜ್ಯದ ತಲಾ ಆದಾಯ ಇಷ್ಟು, ಸಾಲ ಕೂಡ ಕೇಳಬೇಕಾಗಿರೋ ಅಂಶನ ರಾಜ್ಯ ತಲೆ ಕಟ್ತಿರಲ್ಲ ಸರ್. ಕಲ್ಯಾಣ ಕರ್ನಾಟಕದಲ್ಲಿ 1,30,000 ಸರ್ ನಿಮ್ಮ ತಲಾ ಆದಾಯ ಕಲ್ಯಾಣ ಕರ್ನಾಟಕದಲ್ಲಿ. ಸರ್ ಈಗ ನಮ್ಮ ರಾಜ್ಯದ ತಲಾ ಆದಾಯ ಬಂದು 3.5 ಲಕ್ಷ, ಕಲ್ಯಾಣ ಕರ್ನಾಟಕ ನೀವು ಗ್ಯಾರಂಟಿ ಕೊಟ್ಟು ಇಷ್ಟೆಲ್ಲ ಮಾಡಿಬಿಟ್ಟು ಆದಮೇಲೂ ಸಹ 1,30,000 ಅಲ್ಲ ಸರ್. 1,30,000 ಅಂತಂದರೆ 10,000 ರೂಪಾಯಿ ಬರ್ತಲ್ಲ ಸರ್. ಅಲ್ಲಿ 10,000 ರೂಪಾಯಿ ಜೀವನ ನಡೆಸ್ತಾವ್ರ ಅಲ್ಲಿರೋ ಜನ. ಇದನ್ನು ಗಮನಿಸ್ಬೇಕಲ್ವ ನಾವು. ಅವ್ರಿಗೆ ಯೋಜನೆಗಳು ರೂಪಿಸ್ಬೇಕಾಗಿತ್ತು, ರೂಪಿಸಿದ್ರಾ? ಯಾರು ತಲಾ ಆದಾಯ ಜಾಸ್ತಿ ಮಾಡಬೇಕಾಗಿತ್ತು ನೀವು ರೂಪಿಸಿದ್ರಾ? ಯಾರೋ ಬೆಂಗಳೂರಲ್ಲಿ 8.5 ಲಕ್ಷ ಆದಾಯ ಅಂತ ಅಂದ್ಬಿಟ್ರೆ ಗತಿ ಏನು? ಇದನ್ನ ನೀವು ಸಾಲ ತಗೋಬೇಕಾದ್ರೆ ಹೇಳಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ನೀವು ರಾಜ್ಯದ ಅಭಿವೃದ್ಧಿ ಮಾಡ್ಬೇಕಾದ್ರೆ ಕಾನ್ಕ್ಲೇವ್ ಮಾಡೋಣ ಸರ್, ಒಂದು ಕಾನ್ಕ್ಲೇವ್ ಮಾಡೋಣ. ಇದಕ್ಕೆ ಕಾರಣರಾದವರು ಮತ್ತು ಇದನ್ನು ಪರಿಹರಿಸಬಹುದಾದಂತ ಎಲ್ಲರೂ ಕರೆಯೋಣ, ಸ್ಟೇಜ್ ಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ. ಹೇಳ್ತೀನಿ ಸರ್ ನಿಮಗೆ, ನಮ್ಮ ವಾಹಿನಿಯಲ್ಲೇ ಹೇಳ್ತೀನಿ ಸರ್. ಇದಕ್ಕೆ ಇವಾಗ ಇಷ್ಟೆಲ್ಲ ಆರ್ಥಿಕ ಪರಿಸ್ಥಿತಿ, ಆರ್ಥಿಕವಾಗಿ ನಮ್ಮ ರಾಜ್ಯವನ್ನ ಇವರು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವೈಜ್ಞಾನಿಕವಾದಂಥ ಗ್ಯಾರಂಟಿಗಳು ಕೊಟ್ಟಿದ್ರಿಂದ ಮತ್ತೆ ಆಡಳಿತ ಸಂಪೂರ್ಣವಾಗಿ ನಮಗೆ ಹಳಿ ತಪ್ಪಿದ್ರಿಂದ ಇವತ್ತು ನಮ್ಮ ರಾಜ್ಯ ಇವತ್ತು ದುಸ್ಥಿತಿ ಬಂದಿದೆ. 3 ವರ್ಷದಲ್ಲಿ ಬಂದೋಯ್ತು. ಇವ್ರು 1000 ಹೇಳ್ಬೋದು, ಏನಾರು ಹೇಳ್ಕೊಳ್ಳಿ, ಪ್ರಶ್ನೆ ಅದಲ್ಲ. ಇವತ್ತು ಪರಿಸ್ಥಿತಿ ಆ ಥರ. ಈಗೇನಾಗಿದೆ, ಇವರೇ ತೊಡ್ಕೊಂಡಂಥ ಕಂದಕ. ನಾವು ತೋಡಿದ್ದಲ್ಲ, ಇದನ್ನ ವಿರೋಧ ಪಕ್ಷದವರು ತೋಡಿದ್ದಲ್ಲ ಕಂದಕ. ಇವರೇ ತೋಡ್ಕೊಂಡಿರೋ ಕಂದಕ ಅಧಿಕಾರಕ್ಕೆ ಬರಬೇಕು ಅಂತೇಳಿ. ಈಗ ಯಾರು ಮುಚ್ಚಬೇಕಾಗಿತ್ತು? ನಮಗೆ ಭಯ ಇತ್ತು, ಇವರು ಅಧಿಕಾರ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಈ ಕಂದಕನ ನಾವು ಮುಚ್ಚೋ ಪರಿಸ್ಥಿತಿ ಬಂದ್ಬಿಡ್ತದ ಅಂತ. ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತುಂಬುವಂಥ ಪರಿಸ್ಥಿತಿ. 2 ವರ್ಷದಲ್ಲಿ 1 ವರ್ಷ ಅಭಿವೃದ್ಧಿ ಮಾಡಬೇಕು, ಇನ್ನೊಂದು ವರ್ಷ ಎಲೆಕ್ಷನ್ ನಡೆಸಬೇಕು ಸರ್. ಇವ್ರ ಮುಂದೆ ಸವಾಲುಗಳು, ಒಂದು ಆರ್ಥಿಕ ಪರಿಸ್ಥಿತಿ, ಇನ್ನೊಂದು ಆಡಳಿತಾತ್ಮಕವಾದಂಥ ದೃಷ್ಟಿಯಿಂದ ಅಳಿಗೆ ತರುವಂಥದ್ದು, ಮೂರನೇದಾಗಿ ಈ ಖಾತೆಗಳು ನೀವಾಗಲೇ ತೋರಿಸ್ತಾ ಇದ್ರೆ, ಖ್ಯಾತೆ ಅಂತ ತೋರಿಸ್ತಿದ್ರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ಅನುದಾನ ಅನ್ನೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 3 ತಿಂಗಳಿಗೆ ಶುರುವಾಯಿತು. 36 ಜನ ಏನು ಪತ್ರ ಕೊಟ್ಟರು ಅಂತಕ್ಕಂಥದ್ದು ನಮ್ಮ ರಾಜ್ಯದ ಮುಂದೆ ಇದೆ. ಇವತ್ತು ಮುಂದೆ ಎಲ್ಲ ಶಾಸಕರಿಗೆ ಅನುದಾನ ಕೊಡೋಕ್ಕಾಗತ್ತಾ ಈ ಪರಿಸ್ಥಿತಿಯಲ್ಲಿ, ಈ ಆರ್ಥಿಕ ಪರಿಸ್ಥಿತಿಯಲ್ಲಿ? ಅದೊಂದು ಪ್ರಶ್ನೆ. ನಮಗೆ ಗ್ಯಾರಂಟಿ ವರ್ಸಸ್ ಅಭಿವೃದ್ಧಿ ಅನ್ನೋದು ನಿಮ್ಗೆ ಆಗಲೇ ಹೇಳಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ದಿವಸ ಸಫಾರಿ ಡ್ರೈವ್ ಮಾಡ್ತಾವ್ರೆ. ಹಿಂದಿನ ಸೀಟಲ್ಲಿ ಕುಳಿತುಕೊಂಡು ಮುಂದೆ ಕೂರಿಸ್ಬಿಟ್ಟು ಎಲ್ಲರನ್ನೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಯಾಬಿನೆಟ್ ಕೂರಿಸ್ಬಿಟ್ಟು ಹಿಂದೆ ಡ್ರೈವ್ ಮಾಡ್ತಿದ್ದಾರೆ. ಜಾತಿ ವರದಿಯನ್ನು ಇವರೇ ಮುಖ್ಯಮಂತ್ರಿಗಳಾಗಿದ್ದಾಗ ಕೇವಲ 2 ತಿಂಗಳಲ್ಲಿ ನಾನು ತೊಗೋತೀನಿ ಅಂತಂದರು. 2 ತಿಂಗಳಾಗಲಿಲ್ಲ. ಈಗ ತೊಗೊಂಡು ಸ್ವೀಕರಿಸ್ಬಿಟ್ಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಕೂತ್ಗೆ ಕಟ್ಬಿಟ್ಟಿದ್ದಾರೆ. ಅದನ್ನು ಹೆಂಗೆ ನಿಭಾಯಿಸ್ತಾರೋ ಅದು ನನಗೆ ಗೊತ್ತಿದ್ದಿಲ್ಲ. ಅದು ನೀವು ಹೇಳ್ದಂಗೆ ಅವರ ಅನುಭವ, ಇನ್ನೊಂದು ಮತ್ತೊಂದು ಕಾಂಗ್ರೆಸ್ ಪಕ್ಷ ಇದೆ, ಹೇಗೆ ಉಪಯೋಗಿಸ್ಕೋತಾರೋ ಅದು ಗೊತ್ತಿಲ್ಲ. ಬಟ್ ಸಮಸ್ಯೆ ಅದ್ರ ಬಗ್ಗೆ 2 ಮಾತಿದ್ದಿಲ್ಲ. ಯಾಕಂತಂದರೆ ಅದರಲ್ಲಿ ಏನಿದೆಯೋ, ಯಾವ ಪೆಡಂಭೂತ ಇದೆಯೋ, ಅದೊಂದು ಪಂಡೋರ ಬಾಕ್ಸ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಅಷ್ಟೇ ಅಲ್ಲದೇ ಸರ್ ಈಗ ಮುಂದೆ ಸಾಲು ಚುನಾವಣೆಗಳು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, GBA ಚುನಾವಣೆಗಳು. ಸರ್ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಅವರು ಈ 3 ವರ್ಷದಲ್ಲಿ ಅವರು ವಹಿಸ್ಕೊಂಡಂಥ ಖಾತೆಯನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ರಾ? ಇದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ, ತುಲನಾತ್ಮಕವಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಎಲ್ಲದರಲ್ಲೂ ಸಹ ಇವತ್ತೊಂದು ದಿವಸ ಅವರು ಜಲಸಂಪನ್ಮೂಲ ಇಲಾಖೆಯಲ್ಲಿ 100ಕ್ಕೆ 100 ಫೇಲೂರು. ನಮ್ಮ ನಡೆ ಕೃಷ್ಣ ಕಡೆಗೆ ಅಂತ 13ರಲ್ಲಿ ಹೇಳಿದ್ರಿ, ಈಗ ಹೇಳಿದ್ರಿ ನಮ್ಮ ನೀರು ನಮ್ಮ ಹಕ್ಕು ಅಂತಂದ್ರಿ. ಎರಡೂ ಇಲ್ಲ. ಇವತ್ತೊಂದು ದಿವಸ ಎರಡೂ ಇಲ್ಲ. ನಿಮ್ಮ ಮಾತು ಬರೀ ಅಧಿಕಾರಕ್ಕೋಸ್ಕರ ಬರೀ ಘೋಷಣೆಯಾಗಿ ಉಳ್ಕೊಂಡ್ಬಿಡ್ತೀವಿ ಇವತ್ತಿನ ದಿವಸ ಈ ರಾಜ್ಯದಲ್ಲಿ. ಎಷ್ಟು ಮಟ್ಟಿಗೆ ನಾವು ಇವ್ರನ್ನ ನಂಬಬೇಕು ಹೇಳಿ ಸರ್ ನೋಡೋಣ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಘೋಷಣೆಗಳನ್ನು, ಮಾತುಗಳನ್ನು ಸರ್ ಈಗ ಇದಿಷ್ಟು ಆಗ್ದೇ ಈಗ ನಿಮಗೆ ಈ ನಿರೀಕ್ಷೆ ಮತ್ತು ಸವಾಲುಗಳಿವೆಯಲ್ಲ, ಇವೆರಡರ ಮಧ್ಯೆ ಇವರು ಯಾವ ರೀತಿ ಉಳ್ಕೊತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ನನಗೆ ಅತಿ ಹೆಚ್ಚಿಗೆ ಅಂತಂದರೆ ಈ 3 ವರ್ಷದಲ್ಲಿ ಇವರು ನಿಜವಾಗಿಯೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ನಾವು ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ. ಹೌದಪ್ಪ, ಒಂದು ಭರವಸೆ ಇಟ್ಕೋತಾ ಇದ್ವಿ. ಆ ಭರವಸೆ ಇಟ್ಕೊಳ್ಳುವಂಥ ಒಂದೇ ಒಂದು ನಡೆ ಸರ್ ಬೆಂಗಳೂರಲ್ಲಿ. ಸರ್ ನಿಮ್ಗೆ ಗೊತ್ತೇ ಇದೆ, ಇರಾನ್ ವಾರ ಅಮೆರಿಕ ವಾರ ಆದಾಗ ಅಮೆರಿಕದವರು ಒಂದು 20ರಿಂದ 30 ಸಲ ಹೇಳವ್ರೆ ಏನಂತ, ನಮ್ದು ಇದು ಅಂತಿಮ ಗಡುವು, ಯಾರಿಗೆ? ಇರಾನ್ಗೆ ಅಂತಿಮ ಗಡುವು ಅಂತ ಹೇಳವ್ರೆ. ಅದೇ ರೀತಿ ಬೆಂಗಳೂರಲ್ಲಿ ಗುಂಡಿ ಮುಚ್ಚೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು, ಕಾರ್ಪೊರೇಷನ್ ಕಮಿಷನರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು 50 ಸಲ ಹೇಳವ್ರೆ ಇಷ್ಟೇ ತಾರೀಕು ಒಳಗೆ ಗುಂಡಿ ಮುಚ್ತೀವಿ ಅಂತ. ಇವತ್ತಿನವರೆಗೂ ಮುಚ್ಚಿದಾರಾ? ಸೊ ಬೇಸಿಕಲಿ ನೀವು ಹೇಳ್ತಾ ಇರೋದು DCM ಡಿ ಕೆ ಶಿವಕುಮಾರ್ ಏನು ಮಾಡೋಕ್ಕಾಗಲ್ಲ, CM ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೋ ನೋಡಬೇಕು. ಹಾಗಂತ ನಾವು ಒಳ್ಳೆದನ್ನೇ ಅವರಿಂದ ಅಪೇಕ್ಷೆ ಪಡ್ತಿದ್ವಿ ಸರ್. ಇನ್ನೊಂದು ಇದೆಲ್ಲ ಆದ್ಮೇಲೆ ಇದಕ್ಕೊಂದು ಪರಿಹಾರ ಇದೆ. ನೆಕ್ಸ್ಟ್ ನಾನು ಬರ್ತೀನಿ. ಎಸ್ ಅಶ್ವಥ್ ನಾರಾಯಣ ಅವರು. ಅಜಿತ್, ಒಂದು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ಕಾಂಗ್ರೆಸ್ಸಿನ ಬೆಂಬಲ ಪಡೆದು. ಆವಾಗ ಕಂಡೀಷನ್ ಡಿ ಕೆ ಶಿವಕುಮಾರ್ನ ಮಂತ್ರಿ ಮಾಡಬಾರ್ದು ಅಂತ ಕಂಡೀಷನ್ ಇತ್ತು. ಅವ್ರನ್ನ ಮಂತ್ರಿ ಮಾಡಿರಲಿಲ್ಲ. ವಿಧಾನಸಭೆ ಚರ್ಚೆ ನಡೀತಿತ್ತು.
ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಗೆ ಒಂದು ಮಾತು ಹೇಳಿದ್ರು. ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ರು ಸರ್, ಇದೆ ಸಾರಿ ಮಂತ್ರಿ ಇರಲಿಲ್ಲ, 2013 ಮಿನಿಸ್ಟರ್ ಧರ್ಮಸಿಂಗ್ ಇದ್ದಾಗ Yes. ಅವಾಗ ಕುಮಾರಸ್ವಾಮಿಗೆ ಒಂದು ಮಾತು ಛೇಡಿಸಿದ್ರು ವಿಧಾನಸಭೆಯಲ್ಲಿ. ಮಂಕುತಿಮ್ಮನ ಕಗ್ಗೇಳರು, ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಉದ್ಧರಿಸುವನು ಜಗನೆನುತಿಹ ಸಾಕ, ನಿನ್ನ ಉದ್ಧಾರ ಎಷ್ಟಾಯಿತು ಅಂತ ಹೇಳಿ ಕುಮಾರಸ್ವಾಮಿಗೆ ಟೀಕೆ ಮಾಡಿ ಮಂಕುತಿಮ್ಮನ ಕಗ್ಗ ಹೇಳಿದರು. ಆ ಕಗ್ಗ ಇವತ್ತು ನಮಗೆ ಡಿ ಕೆ ಶಿವಕುಮಾರ್ನ ನೋಡೋರು ನೆನಪು ಬರ್ತದೆ ಸರ್. ಸರ್, ಇವರು ಬಟ್ಟೆ ಬದಲಾವಣೆ ಆಗಿದೆ ಅಷ್ಟೇ, ವ್ಯಕ್ತಿಗಳು ಅವರೇನೆ. ಡಿ ಕೆ ಶಿವಕುಮಾರು DCM ಆಗಿದ್ದವ್ರು ಮುಖ್ಯಮಂತ್ರಿ ಕೋಟ್ ಹಾಕೊಂಡು ಬಂದಿದ್ದಾರೆ ಅಷ್ಟೇ, ವ್ಯಕ್ತಿ ಅವರೇನೆ. ಕೃಷ್ಣ ಬೈರೇಗೌಡರು ಬಟ್ಟೆ ಬದಲಾಗಿತ್ತು, ವ್ಯಕ್ತಿ ಬದಲಾಗಿದ್ದಾರಲ್ಲ, ವ್ಯಕ್ತಿ ಏನು ಬದಲಾವಣೆ ಆಗಿಲ್ಲ. ಯಾಕೆ ಸಿಎಂ ಚೇಂಜ್ ಆಗಿದ್ದಾರೆ, ಸಿಎಂ ಆಗಿದ್ದಾರೆ, ವ್ಯಕ್ತಿ ಬದಲಾಗಿಲ್ಲ. ಸಿದ್ದರಾಮಯ್ಯ ಸ್ಟೈಲ್ ಆಫ್ ಪಾಲಿಟಿಕ್ಸ್, ಪೋಸ್ಟ್ ಬದಲಾಗಿದೆ ಅಂತ ಹೇಳ್ಬೇಕಾದ್ರೆ ಬಟ್ಟೆ ಬದಲಾಗಿದೆ ಅಂತ ಹೇಳಿ ತಪ್ಪಲ್ವಾ? ಸಿಎಂ ಆಗಿದ್ದಾರೆ ಅಷ್ಟೇ, ಅದೇ DCM ಆಗಿದ್ದಾರೆ, CM ಆಗಿದ್ದಾರೆ, ವ್ಯಕ್ತಿ ಏನು ಬದಲಾವಣೆ ಆಗಿಲ್ಲ. ಅದೇ ವ್ಯಕ್ತಿ DCM ಆಗಿದ್ದಾರೆ, CM ಆಗಿದ್ದಾರೆ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದಾರೆ, ಈಗ ಬೇರೆ ಯಾವುದೋ ಒಂದು ಪೋರ್ಟ್ಫೋಲಿಯೋ, ಅದೇ ಖಾತೆ ಬದಲಾವಣೆ ಆಗಿದೆ, ವ್ಯಕ್ತಿಗಳು ಅವರೇ ಇದ್ದಾರೆ. ಎಕ್ಸೆಪ್ಟ್ ನೀವು ನಿನ್ನೆ ಹೇಳಿದ್ರಿ ಯತೀಂದ್ರ ಸಿದ್ದರಾಮಯ್ಯ ಬಿಟ್ಟರೆ ಇನ್ನೆಲ್ಲವೂ ಅದೇ ಮುಖಗಳೇ ಇದೆ. ಆದರೆ ಕಳೆದ 3 ವರ್ಷದಲ್ಲಿ ಏನಾದ್ರು ಒಂದು ಸಕ್ಸಸ್ಸಿವ್ ಗೌರ್ನಮೆಂಟ್ ಅಂತ ಏನಾದ್ರು ಹೇಳಲಿಕ್ಕೆ ಯಾವುದಾನ ಒಂದು ಪಾಯಿಂಟ್. ಕೃಷ್ಣ ಬೈರೇಗೌಡರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಸೆಂಬ್ಲಿನಲ್ಲಿ. ಒಂದೇ ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ನೀವು ಹೋಗಿ EC ಕೇಳಿ ಅಜಿತ್, ಎಷ್ಟು ದೊಡ್ಡ ಸಮಸ್ಯೆ ಆಗ್ತಿದೆ ಅಂತ ಕೇಳಿದ್ರೆ, ಎಲ್ಲ ಆನ್ಲೈನ್ ಅಂತ ಮಾಡಿಬಿಟ್ಟು 3 ದಿನ ಸರ್ವರ್ ಡೌನು ಸರ್. ಈಗ ಇನ್ನೊಂದು ತಂದಿದ್ದಾರೆ ಗೊತ್ತಾ, ಫೇಸ್ಲೆಸ್ ರಿಜಿಸ್ಟ್ರೇಷನ್, ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಸರ್. ಯಾವೊಂದೋ ಪ್ರಾಪರ್ಟಿನ ಯಾವೊಂದು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಸರ್. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಕೂತ್ಕೊಳ್ಳಿ ನೀವು, ಏನೂ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್, ಈ ನಮ್ಮ ದೇವರಾಜ್ ಅವ್ರು ಹೇಳ್ದಂಗೆ ಸರ್, ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಯಿತು, ಗ್ರೇಟರ್ ಬೆಂಗಳೂರು ಬಂತು. ಈಗ ಅದಕ್ಕೆ ಮುಂಚೆ ಬ್ರಾಡ್ ಬೆಂಗಳೂರು, ಈಗ ಗ್ರೇಟರ್ ಬೆಂಗಳೂರು. ಏನಾನ ಒಂದು ಬೆಂಗಳೂರು ಒಳಗಡೆ ಸರ್ ಹೇಳ್ಕೊಳ್ಳುವಂಥದ್ದು ಡಿ ಕೆ ಶಿವಕುಮಾರ್ ಅಜೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಒಂದೇ ಒಂದು ಹೇಳ್ಕೊಳ್ಳುವಂಥದ್ದು ಒಂದು ಪ್ರಾಜೆಕ್ಟ್, ಒಂದೇ ಒಂದು ಸಕ್ಸಸ್ಸಿವ್ ಪ್ರೋಗ್ರಾಮ್ ಮಾಡಿಲ್ಲ. ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ 2022 ನವೆಂಬರ್ 11ನೇ ತಾರೀಕು ಮೇಕೆದಾಟಿಯಿಂದ ಪಾದಯಾತ್ರೆ ಮಾಡಿದ್ರು ಸರ್. ಈಗ ಮಾತೆತ್ತರೆ ಹೇಳ್ತಾರೆ, ಅದಕ್ಕೆ ಸುಪ್ರೀಂ ಕೋರ್ಟು ಕ್ಲಿಯರೆನ್ಸ್ ಕೊಟ್ಟಾಗಿದೆ. ಮೋದಿ ಕ್ಲಿಯರೆನ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಒಬ್ಬ ಅನುಭವಿ ನೀರಾವರಿ ಸಚಿವರಾಗಿ CWC ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಕ್ಲಿಯರ್ ಆಗಿದೆ, ಮತ್ತು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿದೆ, ಎಲ್ಲವೂ ಆಗಿರ್ಬೇಕಾದ್ರೆ ಮೋದಿ ಕ್ಲಿಯರೆನ್ಸ್ ಕೊಡಬೇಕು ಅಂತ ಕೇಳಿ ಯಾವ ರೀತಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸರ್. ಎನ್ವೈರ್ನ್ಮೆಂಟು ಕ್ಲಿಯರೆನ್ಸ್ ಆಗಿದೆ, ಅದಕ್ಕೆ ಒಂದೇ ಒಂದು ಕೇಳಿ ನಾನು ಹೇಳ್ತೀನಿ. 4,000 ಎಕರೆ ಫಾರೆಸ್ಟ್ ಲ್ಯಾಂಡ್ ಅಕ್ವಿಜಿಷನ್ ಆಗಿದೆ, ಅದಕ್ಕೆ ಪರ್ಯಾಯವಾಗಿ ಲ್ಯಾಂಡು ಕೊಟ್ಟಾಗಿದೆ ಸರ್. ಇವರು ಮಾಡಿದಂಥ ಪಾದಯಾತ್ರೆಯಿಂದ ತಮಿಳ್ನಾಡಿನವರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ರು, ವಿಡಿಯೋ ಕ್ಲಿಪ್ಪಿಂಗ್ಸು ಮತ್ತು ಪೇಪರ್ ಕ್ಲಿಪ್ಪಿಂಗ್ಸು ತೊಗೊಂಡೋಗಿ ಇವನ್ ಅದು ವಜಾ ಆಗಿದೆ. ಈಗ ಕ್ಲಿಯರ್ ಆಗಿದೆ ಸರ್. 2018ನಲ್ಲಿ ಕುಮಾರಸ್ವಾಮಿ ಅವರಿದ್ದಾಗ ಫೀಸಿಬಿಲಿಟಿ ರಿಪೋರ್ಟ್ ಬಂತು, 2019ನಲ್ಲಿ ಯಡಿಯೂರಪ್ಪರಿದ್ದಾಗ ಅದಕ್ಕೆ DPR ಆಯಿತು, 2022ನಲ್ಲಿ ಬೊಮ್ಮಾಯಿ ಅವರಿದ್ದಾಗ 1,000 ಕೋಟಿ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇನ್ನೇನು ಬೇಕು ಇವ್ರಿಗೆ ಸರ್? ಇದ್ದಂಥ ಪೋರ್ಟ್ಫೋಲಿಯೋದಲ್ಲೇ ಸಕ್ಸಸ್ ಆಗಲಿಲ್ಲ, ಉಪಮುಖ್ಯಮಂತ್ರಿಯಾಗಿ ಸಕ್ಸಸ್ ಆಗಲಿಲ್ಲ. ಮಾತೆತ್ತರು ಮೋದಿಯವ್ರ ಕಡೆ ತಿರುಗಿಸ್ತಾರೆ ಸರ್. ಹೋಗಿ ಇವ್ರು ಏನಾನ ಉಪಮುಖ್ಯಮಂತ್ರಿಯಾಗಿ ಅವ್ರು ತಗೊಂಡಿರ್ತಕ್ಕಂಥ ಪೋರ್ಟ್ಫೋಲಿಯೋದಲ್ಲಿ ಸಕ್ಸಸ್ ಆಗಿದ್ರೆ ಇವ್ರು ಹೇಳ್ಬೋದಾಗಿದೆ. ಇವ್ರು ಒಂದು ಕೆಲಸ ಮಾಡ್ಬೇಕು ಸರ್. ಈಗ ನೆನೆ ಹೊಸದಾಗಿ ಘೋಷಣೆ ಮಾಡಿದರೆ 10,000 ಸಂಘಗಳನ್ನು ಕಟ್ಟಿ ಅದಕ್ಕೆ 10,000 ಕೋಟಿ ಅಂದರೆ ಒಂದೊಂದು ಸಂಘಟನೆಗೆ ಒಂದೊಂದು 10 ಲಕ್ಷ ರೂಪಾಯಿ ಅಂದರೆ 10,000 ಕೋಟಿ ಆಗ್ತದೆ ಸರ್. ಭಾರತ್ ಜೋಡೋ ಕಾರ್ಯಕ್ರಮ ಸಂಘಟನೆ ಮಾಡ್ತೀವಿ. ಏನು ಭಾರತ ಒಡೆದೋಗ್ಬಿಟ್ಟಿದೆಯಾ ಸರ್? ಈಗ ಭಾರತ ಒಡೆದೋಗಿದ್ದು ಭಾರತ 2014 ಒಂದಾಗಿದೆ. ಈ ಅನುಷ್ಠಾನ ಸಮಿತಿಗೆ ವರ್ಷಕ್ಕೆ 7 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಇಂಪ್ಲಿಮೆಂಟ್ ಆಗೋದ್ರ ಬಗ್ಗೆ ನೋಡ್ಕೊಳ್ಳೋಕೆ 7 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಸರ್. ಅದನ್ನು ಅನುಷ್ಠಾನ ಸಮಿತಿಗೆ ಖರ್ಚು. ನಾಳೆ ಇದನ್ನು ಅಷ್ಟೇ ಸರ್. ಇದು ಒಂದು ರೀತಿ ಕಾಂಗ್ರೆಸ್ಸಿನ ಸಂಘಟನೆನ ಬಲಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ದುಡ್ಡನ್ನು ವ್ಯಯ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಒಂದು ಸ್ಕೀಮ್. ದುಡ್ಡೆಲ್ಲಿದೆ ಸರ್? ಓಕೆ, ಇವ್ರು ಮಾಡಬೇಕು ಅಂದರೆ SM ಕೃಷ್ಣ ಚೀಫ್ ಮಿನಿಸ್ಟರ್ ಆದಾಗ ನಿಮ್ಗೆ ಗೊತ್ತಿರಬೇಕು ಅಜಿತ್, ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಕಮ್ DCM JH ಪಟೇಲ್ ಸರ್ಕಾರದಲ್ಲಿ. SM ಕೃಷ್ಣ ಚೀಫ್ ಮಿನಿಸ್ಟರ್ ಬಂದ ತಕ್ಷಣ ಅವ್ರು ಮಾಡಿದ ಮೊದಲನೇ ಕೆಲಸ ಈ ಸರ್ಕಾರದ ಶ್ವೇತಪತ್ರವನ್ನು ಹೊರಡಿಸೋದು. ಅಂದರೆ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಏನೇನು ಹಳವಂಡಿ ಆಗಿದೆ, ಎಷ್ಟು ಫೈನಾನ್ಷಿಯಲ್ ಪೊಸಿಷನ್ ಇದೆ ಅಂತೇಳಿ ಅವ್ರದ್ದು ಶ್ವೇತಪತ್ರ ಹೊರಡಿಸೋರು. ಇವತ್ತು DK ಶಿವಕುಮಾರ್ ಕಳೆದ 3 ವರ್ಷದಲ್ಲಿ ಅಥವಾ ಕಳೆದ ಒಂದು 10 ವರ್ಷದೊಂದು ಶ್ವೇತಪತ್ರ ಹೊರಡಿಸ್ಬಿಡ್ಬೇಕು ಸರ್. ಈ ಸರ್ಕಾರದಲ್ಲಿ ಎಷ್ಟು ಫೈನಾನ್ಷಿಯಲ್ ಕ್ರೈಸಿಸ್ ಇದೆ, ಎಷ್ಟು ಫೈನಾನ್ಸ್ ಇದೆ ಅನ್ನತಕ್ಕಂಥ ಹೊರಡಿಸ್ಬೇಕು. ಆವಾಗ ಈ ಸರ್ಕಾರದಲ್ಲಿ DK ಶಿವಕುಮಾರ್ ಘೋಷಣೆ ಮಾಡಲ್ಲ, ಮನೆ ಹೆಚ್ಚು ಕಮ್ಮಿ ಸರಿಸುಮಾರು 40,000 ಕೋಟಿ ಆಗುವಷ್ಟು ಹಣವನ್ನು ಘೋಷಣೆ ಮಾಡಿದೆ. ಅದು ಫ್ರೀ ಬಸ್ಸಸ್ ಶ್ವೇತಪತ್ರ ಹೊರಡಿಸಿ ಅಂತ
ನಿಮ್ಮ ರಾಜ್ಯಾಧ್ಯಕ್ಷರು ಕೇಳಿದ್ರು, ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ರು ಬಜೆಟೇ ಓದಿದ್ನಲ್ಲಪ್ಪ, ಅದಕ್ಕಿಂತ ಶ್ವೇತಪತ್ರ ಅಲ್ಲ, ಬಡ್ಜೆಟಲ್ಲಿ ಬಜೆಟ್ ಓದುವಾಗ ಏನು ಮಾಡ್ತಿದ್ರಿ ಅಂತ ಕೇಳಿದ್ರು. ಬಡ್ಜೆಟಲ್ಲಿ 50,000 ಉದ್ಯೋಗ ಸೃಷ್ಟಿ ಮಾಡಿರ್ತೀನಿ ಅಂತ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ. ಆ ಉದ್ಯೋಗ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಥ್ರೂ ಎಂಪ್ಲಾಯ್ಮೆಂಟ್ ಇಂದ ಯಾಕೆ ಕೊಡ್ತಾರೆ? ಎಸ್, 56,000 ಏನೋ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.